ದೆಹಲಿಯಲ್ಲಿ ನಿನ್ನೆ ನಡೆದಂತ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕರ್ನಾಟಕದ 22 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ತಯಾರಾಗಿದೆ. ನಾಳೆ ಅಥವಾ ನಾಡಿದ್ದು ಇದು ರಿಲೀಸ್ ಆಗಬಹುದು. ಇಡೀ ರಾಜ್ಯದ ಚಿತ್ತವೇ ಟಿಕೆಟ್ ಘೋಷಣೆಯತ್ತ ನೆಟ್ಟಿದೆ. ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆದಿದೆ. ಮೊದಲ ಪಟ್ಟಿಯಲ್ಲಿ 195 ರಣಕಲಿಗಳನ್ನ ಘೋಷಿಸಿದ್ದ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ. ನಿನ್ನೆ ಸಭೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆಯೇ ಹೆಚ್ಚಾಗಿ ಚರ್ಚೆಯಾಗಿದೆ. ಎರಡನೇ ಪಟ್ಟಿಯಲ್ಲಿ ರಾಜ್ಯದ 22 ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಲಾಗಿದೆ ಅನ್ನುವುದು ಗೊತ್ತಾಗಿದೆ. ಬಿಜೆಪಿ ಲೋಕಲ್ ಲಿಸ್ಟ್ನಲ್ಲಿ ಕೆಲ ಹಾಲಿ ಸಂಸದರಿಗೆ ಶಾಕ್ ಫಿಕ್ಸ್. 22 ಕ್ಷೇತ್ರದ ಟಿಕೆಟ್ ಫೈನಲ್, ಹಲವು ಕ್ಷೇತ್ರಕ್ಕೆ ಕಾದಿದೆ ಸರ್ಪ್ರೈಸ್. ಸಭೆಯಲ್ಲಿ ಚರ್ಚೆಯಾದ 22 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರುಗಳನ್ನ ನಾಳೆ ಅಥವಾ ನಾಡಿದ್ದು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಆದರೆ ಉಳಿದ ಅಭ್ಯರ್ಥಿಗಳನ್ನ ಎರಡನೇ ಹಂತದಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ. ನಿನ್ನೆ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಗಿದೆ. ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕುವ ನಿರೀಕ್ಷೆ ಇದೆ. ಹಲವು ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳನ್ನ ಎಲೆಕ್ಷನ್ ಅಖಾಡಕ್ಕಿಳಿಸಿ ಮತ್ತೆ ಪ್ರಯೋಗಕ್ಕೆ ಸಜ್ಜಾಗಿದೆ. ಬಿಜೆಪಿಯ 2 ಫೈರ್ ಬ್ರ್ಯಾಂಡ್ಸ್ಗೆ ಟಿಕೆಟ್ ಮಿಸ್. ಪ್ರತಾಪ್ ಸಿಂಹ ಹೆಗಡೆಗೆ ಈ ಬಾರಿ ಸಿಗಲ್ವಾ ಟಿಕೆಟ್? ಬಿಜೆಪಿಯ 2 ಫೈರ್ ಬ್ರ್ಯಾಂಡ್ಗಳು ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆಯಂತ ಗೊತ್ತಾಗಿದೆ. ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ 2 ನಾಯಕರಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಹಾಲಿ ಸಂಸದರ ಪೈಕಿ ಉತ್ತರ ಕನ್ನಡ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ನೀಡುವ ಬಗ್ಗೆ ಸಭೆಯಲ್ಲಿ ಅಪಸ್ವರ ಕೇಳಿದೆ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ, ದಕ್ಷಿಣ ಕನ್ನಡದ ಕಟೀಲ್ಗೂ ಈ ಬಾರಿ ಟಿಕೆಟ್ ಸಿಗೋದು ಅನುಮಾನ ಅಂತ ಗೊತ್ತಾಗಿದೆ. ಇನ್ನು ಸಭೆಯಲ್ಲಿ ಭಾಗಿಯಾಗಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಬದಲಾವಣೆಯ ಸುಳಿವನ್ನ ನೀಡಿದ್ದಾರೆ. ಪ್ರತಾಪ್ ಸಿಂಹ, ಅನಂತ್ ಕುಮಾರ್ ಹೆಗಡೆ ಬಗ್ಗೆ ಚರ್ಚೆಯಾಗಿದೆಯಂತ ಹೇಳಿದ ಅಶೋಕ್, 4 ಗೋಡೆಗಳ ನಡುವೆ ಚರ್ಚೆಯಾಗಿದೆ, ಅದನ್ನೆಲ್ಲ ಬಹಿರಂಗಗೊಳಿಸೋಕ್ ಸಾಧ್ಯ ಇಲ್ಲ. ಆದ್ರೆ ಹಾಲಿ ಸಂಸದರು ವಿಶ್ವಾಸವನ್ನ ಕಳ್ಕೊಳ್ಳೋದು ಬೇಡ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ಮೋದಿ ಸಭೆಯಲ್ಲಿದ್ದ ಕಾರಣ ಇದೇ ಅಂತಿಮ ಸಭೆ ಅಂತ ಹೇಳಿ ಆರ್ ಅಶೋಕ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಸಭೆಯಲ್ಲಿದ್ದರಿಂದ ನನಗನ್ಸುತ್ತೆ ಅಂತಿಮವಾಗಿ ಈ ಸಭೆ ನಡೆದಿರುವಂಥದ್ದು. ಯಾಕಂದ್ರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ನಾವು ಇನ್ವೈಟಿಯಾಗಿ ಹೋಗಿದ್ದಂಥದ್ದು ಸಂಸದೀಯ ಮಂಡಳಿ ಸಭೆಗೆ. ಸೊ ಆ ದೃಷ್ಟಿಯಿಂದ ಇದು ಅಂತಿಮವಾಗಿ ಅನೌನ್ಸ್ ಆಗುವಂಥದ್ದಕ್ಕೆ ಒಂದು ಕೊನೆಯ ಒಂದು ಬದಲಾವಣೆ ಅಂತೂ ಹಾಗೇ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿದೆ ಬದಲಾವಣೆ. ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು. ನನಗೆ ಚರ್ಚೆ ಆಗಿದೆ, ಆದರೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನ ನಾವು ಹೇಳಕ್ಕಾಗಲ್ಲ. ಇನ್ನು ಟಿಕೆಟ್ ಕೈತಪ್ಪುವ ಸಾಧ್ಯತೆ ನಡುವೆ ಪ್ರತಾಪ್ ಸಿಂಹ ಮತ್ತು ಕಟೀಲ್ ತಮಗೆ ಟಿಕೆಟ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಈ ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ. ಒಳ್ಳೆಯದಾಗುತ್ತೆ, ನನಗೆ ಟಿಕೆಟ್ ಸಿಗುತ್ತೆ, ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಕಾದು ನೋಡಿ. ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು. ಗುಡಿಸೋರು ಗುಡಿಸೋರು, ಒಡಿಸೋರು, ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಇರೋರು. ನಾವು ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳು ಏನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಒಟ್ಟಾರೆ ನಾಳೆ ಅಥವಾ ನಾಡಿದ್ದು ಬಿಜೆಪಿ ಅಧಿಕೃತ ಪಟ್ಟಿ ಬಿಡುಗಡೆಯಾಗಲಿದ್ದು ಆಕಾಂಕ್ಷಿಗಳು ಚಾತಕ ಪಕ್ಷಿಗಳಂತೆ ಕಾದು ಕೂತಿದ್ದಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅಂತ ಕ್ಷೇತ್ರದಲ್ಲಿ ಜಾತಿ ಸಂಘಟನೆ, ಯುವ ಮುಖ ಹೀಗೆ ಹಲವು ಮಾನದಂಡದಡಿ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.